ಆ್ಯಕ್ಚುಲಿ ನಮ್ಮ ಬ್ರೇಕ್ಫಾಸ್ಟ್ ಪ್ರೊವೈಡ್ ಆಗಿರೋ ಲೇಕ್ ಸೈಡ್ ಮಲ್ಟಿ ಕ್ಯೂಸಿನ್ ಗ್ರೌಂಡ್ ಫ್ಲೋರಲ್ಲಿ ಆರ್ಗನೈಸ್ ಆಗಿದ್ದಾರೆ ಅಂದರೆ ಫಸ್ಟ್ ಒನ್ ವೆನಿಲಾ ಮಿಲ್ಕ್ ಶೇಕ್, ಸೆಕೆಂಡ್ ಒನ್ ಫ್ಲೇವರ್ಡ್ ಕರ್ಡ್ ಮೊಸರು. ಪ್ಯಾಸೇಜ್ ಹೋಟೆಲ್ ಪ್ಯಾಸೇಜ್ ಇದು, ಲೈಕ್ ಊಟ ಆದಮೇಲೆ ಲೈಕ್ ವಾಕು ಮಾಡ್ಬೋದು. 2 ಗಂಟೆಗೆ ಬರೋಕ್ಕೆ ಹೇಳಿದ್ದಾರೆ ದೇವಸ್ಥಾನ ಹತ್ರ. ಈ ಅಪ್ಪನು ಕ್ಯಾಬವನು ಇಲ್ಲೇ ಲೇಟ್ ಮಾಡಿಬಿಟ್ಟ. ದರ್ಶನ ಮುಗೀತು. ಆ್ಯಕ್ಚುಲಿ ರಶ್ ಇದೆ. ನಾವು ನಾರ್ಮಲಾಗಿ ಬಂದರೆ ತುಂಬ ರಶ್ ಇರುತ್ತೆ, ಬಟ್ ನಾವು VIP ಹೋಗಿದ್ವಿ ಅಂತ. ಇವರೆಲ್ಲ 4 ಅವರ್ ನಿಂತ್ಕೊಂಡು ದರ್ಶನ ಮಾಡ್ತಿರೋದು. ಈಗ ಕುತ್ಕೊಂಡು ವ್ಯೂ ನೋಡ್ಕೊಂಡು ತಿನ್ನೋದು. ಎಲ್ಲರಿಗೂ ನಮಸ್ಕಾರ, ಸಬ್ಸ್ಕ್ರೈಬರ್ಸ್ಗೆ ಡಬಲ್ ನಮಸ್ಕಾರ. ನಾನು ನಿಮ್ಮ ರಾಕೇಶ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರ್ಯಾಂಡಮ್ ಥಿಂಗ್ಸ್ ವಿತ್ ರಾಕಿ. ಬನ್ನಿ ಬನ್ನಿ, ನಿಮ್ಮ ಕೋಟೆ ಅನ್ಕೊಳ್ಳಿ. ನಾವು ಬೆಂಗಳೂರಿಂದ ಸೌದತ್ತಿಗೆ ಟ್ರೈನಲ್ಲಿ ಹೋಗಿದ್ದು. ಆ್ಯಕ್ಚುಲಿ ಸೌದತ್ತಿಗೆ ಡೈರೆಕ್ಟ್ ಟ್ರೈನ್ ಇದ್ದಿಲ್ಲ, ಸೊ ನಿಯರೆಸ್ಟ್ ಸ್ಟಾಪ್ ನೋಡಿಕೊಂಡು ನಾವು ಬುಕ್ ಮಾಡಿದ್ವಿ. ಅಲ್ಲಿಂದ ನಾವು ಕ್ಯಾಬಲ್ಲಿ ಹೊರಟ್ರಿ. ಇವತ್ತು ನಾನು ಶಕ್ತಿಪೀಠದಲ್ಲಿ ಒಂದಾದ ಅಂದರೆ ಕರ್ನಾಟಕದಲ್ಲಿ 9 ಶಕ್ತಿಪೀಠಗಳಿದ್ದಾವೆ ಅಲ್ವಾ, ಅದರಲ್ಲಿ ಒಂದಾದ ಸೌದತ್ತಿ ಯಲ್ಲಮ್ಮಾದೇವಿಗೆ ಹೋಗ್ತಿದ್ದೀನಿ. ಆ್ಯಕ್ಚುಲಿ ಇವತ್ತು ಹೋಗ್ತಿಲ್ಲ, ನಾಳೆ ಹೋಗ್ತಿದ್ದೀನಿ. ಇವತ್ತು ಸ್ಟೇಯಲ್ಲಿ ಇದ್ದೀವಿ. ಸೊ ಇದು ನವೀನ್ ಹೋಟೆಲ್ ಅಂತ, ತುಂಬಾ ಚೆನ್ನಾಗಿದೆ. ನಾನು ರೂಮ್ ಟೂರ್ ಕೊಡ್ತೀನಿ. ಆ್ಯಕ್ಚುಲಿ ನಾವು ನಿನ್ನೆ 10:30 ಟ್ರೈನ್ಗೆ ಹತ್ತಿದ್ದು ಮೆಜೆಸ್ಟಿಕ್ಕಿಂದ. 10:30 ಟ್ರೈನ್ ಹತ್ತಿದ್ದಕ್ಕೆ ನಾವು ಇಲ್ಲಿ ಮಾರ್ನಿಂಗ್ 6:45 ರೀಚ್ ಆದ್ರಿ. ನಾವು ಹುಬ್ಳಿಯಲ್ಲಿದ್ದೀವಿ. ಹುಬ್ಳಿಯಿಂದ ನಾವು ಸೌದತ್ತಿಗೆ ಹೋಗಬೇಕು. ಸೊ ಅಲ್ಲೆಲ್ಲೂ ಸ್ಟೇ ಆಗೋಕ್ಕೆ ರೂಮ್ ಸಿಕ್ಕಿಲ್ಲ, ತುಂಬ ಟ್ರೈ ಮಾಡಿದ್ರಿ. ಅದಕ್ಕೆ ನಾವು ಹುಬ್ಳಿಯಲ್ಲಿ ಸ್ಟೇ ಆಗಿ ಇಲ್ಲಿಂದ ನಾವು ಟೆಂಪಲ್ಗೆ ಹೋಗ್ತೀವಿ. ಈ ಹೋಟ್ಲಲ್ಲಿ ನಮಗೆ ಲೈಕ್ ಬ್ರೇಕ್ಫಾಸ್ಟ್ ಇರುತ್ತೆ, ಲೈಕ್ 1 ಟೈಮ್ ಬ್ರೇಕ್ಫಾಸ್ಟ್ ಅಷ್ಟೇ. ಇನ್ನು ಆಫ್ಟರ್ನೂನ್ ಲಂಚ್ ಮತ್ತು ಡಿನ್ನರ್ ನಾವೇ ಪೇ ಮಾಡಬೇಕಾಗುತ್ತೆ. ಲೈಕ್ ಇವನ್ ಬಫೆ ಸಿಸ್ಟಮ್ ಇದೆ. ಅದು ಬಿಟ್ಟರೆ ಲೈಕ್ ಅವರು ಸರ್ವ್ ಮಾಡ್ತಾರೆ. ಆ್ಯಕ್ಚುಲಿ ಇವಾಗ ನಾವು ವಾಟರ್ ಮೆಲನ್ ಮತ್ತು ಪಪಾಯ ತೊಗೊಂಡಿದ್ದೀವಿ. ನಾನು ಕ್ಲೀನಾಗಿ ತೋರಿಸ್ತೀನಿ ಏನಿದೆ. ಲೈಕ್ ಇದು ಆ್ಯಕ್ಚುಲ್ ಹೋಟೆಲ್. ಸಮ್ಮರ್ ಅಲ್ವಾ ಈಗ, ಅದಕ್ಕೆ ವಾಟರ್ ಮೆಲನ್ ಜಾಸ್ತಿ ತಿಂತೀವಿ. ಹಾಗೆ ಆಗೋಯ್ತು. ಸೊ ಇವಾಗ ವಾಟರ್ ಮೆಲನ್ ಹಾಕೊಂಡು ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ನಾವು ಮಸಾಲೆ ದೋಸೆ ತಿಂತಾ ಇದ್ದೀವಿ. ಆ್ಯಕ್ಚುಲಿ ಲೈಕ್ ಬಫೆ ಸಿಸ್ಟಮ್, ಲೈಕ್ ಅವ್ರು ನಾವು ಆರ್ಡರ್ ಮಾಡಿ ಲೈಕ್ ಅಲ್ಲಿ ತೊಗೊಳೋದು ಇದೆ. ಅವರೇ ಲೈಕ್ TV ಹತ್ರ ಬಂದು ಸರ್ವ್ ಮಾಡೋದು ಇರುತ್ತೆ. ಸೊ ತಿಂದು ನಾನು ರಿವ್ಯೂ ಹೇಳ್ತೀನಿ ಹೇಗಿದೆ ಅಂತ. ಮಸಾಲೆ ದೋಸೆ ಆ್ಯಕ್ಚುಲಿ ನೋಡಿ, ಚಟ್ನಿ, ಸಾಂಬಾರ್ ಆ್ಯಂಡ್ ಮಸಾಲೆ ದೋಸೆ ವಾಸ್ ಗುಡ್. ಲೈಕ್ ಬ್ಯಾಡ್ ಅಂತನಲ್ಲ, ಗುಡ್ ಅಂತ ಆ್ಯಾವ್ರೇಜ್ ಆಗಿತ್ತು, ಚೆನ್ನಾಗಿತ್ತು. ಲೈಕ್ ಆ್ಯಕ್ಚುಲಿ ನಮ್ಮ ಬ್ರೇಕ್ಫಾಸ್ಟ್ ಪ್ರೊವೈಡ್ ಆಗಿರೋ ಲೇಕ್ ಸೈಡ್ ಮಲ್ಟಿ ಕ್ಯೂಸಿನ್ ಗ್ರೌಂಡ್ ಫ್ಲೋರಲ್ಲಿ 7:30 to 10:30 ಮಾತ್ರ ಅಷ್ಟೇ. ಬ್ರೇಕ್ಫಾಸ್ಟ್ ಅಷ್ಟೇ ಪ್ರೊವೈಡ್ ಮಾಡೋದು. ಇನ್ನು ಲಂಚ್ ಡಿನ್ನರ್ ನಮ್ಮದೇ. ಆಚೆಯವರು ಹೋಗಿ ತಿನ್ಬೋದು ಅಥವಾ ಇಲ್ಲೇ ಆರ್ಡರ್ ಮಾಡಿ ಬೇಕಾದ್ರೆ ತಿನ್ಬೋದು. 2 ಆಪ್ಷನ್ಸ್ ಇದೆ. ಸೊ ನಾನು ಇವತ್ತು ಏನೇನು ತಿಂದೆ, ಏನೇನೆಲ್ಲ ಪ್ರೊವೈಡ್ ಮಾಡಿದ್ದಾರೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಆ್ಯಕ್ಚುಲಿ ಎಲ್ಲ ಇದೆ. ಅಂದರೆ ಲೈಕ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಏನಿರುತ್ತೆ, ಇಡ್ಲಿ, ದೋಸೆ, ಆಮ್ಲೆಟ್ ಎಲ್ಲ ಇದೆ. ಬನ್ನಿ ತೋರಿಸ್ತೀನಿ. ಸೊ ಫಸ್ಟ್ ಬಂದು ಕಾರ್ನ್ಫ್ಲೇಕ್ಸ್ ಆ್ಯಂಡ್ ಚಾಕೋಫ್ಲೇಕ್ಸ್. ಸ್ವಲ್ಪ ಜನ ಇರ್ತಾರಲ್ಲ, ಅವ್ರು ಹೆವಿ ಫುಡ್ ತಿನ್ನಲ್ಲ. ಲೈಕ್ ಕಾರ್ನ್ಫ್ಲೇಕ್ಸ್ ಥರ ತಿಂದ್ಬಿಟ್ಟು ಲೈಕ್ ಬ್ರೇಕ್ಫಾಸ್ಟ್ ಮುಗಿಸ್ತಾರೆ. ದೆನ್ ಹಾಟ್ ಮಿಲ್ಕ್, ಕೋಲ್ಡ್ ಮಿಲ್ಕ್ ಕಾಫಿ ಟೀಗೆ. ಆಮೇಲೆ ಸ್ಪ್ರೌಟ್ಸ್ ಅಂದರೆ ಕಾಳುಗಳಿರುತ್ತೆ ನೋಡಿ, ಮೊಳಕೆ ಕಟ್ಟಿರೋ ಕಾಳು. ಜಾಸ್ತಿ ದಿನ ಲೈಕ್ ಇದರಲ್ಲೇ ಲೈಕ್ ಪ್ರೋಟೀನ್ ಥರ ಡಯಟ್ ಮಾಡ್ತಿರ್ತಾರೆ. ಸೊ ಅವ್ರಿಗೆ ಸ್ಪ್ರೌಟ್ಸ್ ಇದು. ನೆಕ್ಸ್ಟ್ ಸ್ಪೋರ್ಟ್ಸ್ ಅಂದರೆ ಈ ಅವರೆಕಾಳು ಎಲ್ಲ ಮೊಳಕೆ ಕಟ್ಟಿರ್ತಾರಲ್ಲ ಅದು. ನೆಕ್ಸ್ಟ್ ಬಂದು ವಿತ್ ಸ್ಯಾಂಡ್ವಿಚು ಮತ್ತು ಸೌತೆಕಾಯಿ ಮತ್ತು ಕ್ಯಾರೆಟು. ದೆನ್ ಇದು ಬಂದು ಇವಾಗ ಸಮ್ಮರ್ ಅಲ್ವಾ, ಸೊ ಸಮ್ಮರ್ಗೆ ಲೈಕ್ ಅವ್ರು ಎಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಅಂದರೆ ಫಸ್ಟ್ ಒನ್ ವೆನಿಲಾ ಮಿಲ್ಕ್ ಶೇಕು, ಸೆಕೆಂಡ್ ಒನ್ ಫ್ಲೇವರ್ಡ್ ಕರ್ಡ್ ಮೊಸರು, ಇದು ಕ್ಯಾರೆಟ್ ಜ್ಯೂಸು, ಇದು ಕುಕುಂಬರ್ ಜ್ಯೂಸ್. ಆಮೇಲೆ ಇಲ್ಲಿ ಬಂದರೆ ವಾಟರ್ ಮೆಲನ್, ಪಪಾಯ. ಇದು ಒಂದು ಟೇಬಲಲ್ಲಿ ಹೆಸರಿರುತ್ತೆ. ಇನ್ನು ಮುಂದೆ ಎಲ್ಲ ತೋರಿಸ್ತೀನಿ ನಾನು ನಿಮಗೆ. ನೆಕ್ಸ್ಟ್ ಬಂದು ಇಲ್ಲಿ ವಾಟರ್ ಮೆಲನ್ ಲೈಕ್ ಚುರುಕಿದೆ, ಲೈಕ್ ಸಮ್ಮರ್ ಸ್ಟಾರ್ಟ್ ಆಗಿದೆಯಲ್ಲ, ಸೊ ಅದಕ್ಕೆ ಇದಕ್ಕೂ ಆರ್ಗನೈಸ್ ಮಾಡಿದ್ದಾರೆ. ಅದು ನೆಕ್ಸ್ಟ್ ಬಂದರೆ ಬ್ರೆಡ್ ಟೋಸ್ಟ್ ಆ್ಯಂಡ್ ಜಾಮ್. ಲೈಕ್ ಎಲ್ಲಾದರೂ ಕ್ಲೀನಾಗಿ ಎಷ್ಟು ಕ್ಲೀನಾಗಿ ಆರ್ಗನೈಸ್ ಮಾಡಿದ್ದಾರೆ ಅಂದರೆ ನಿಮ್ಗೆ ಯಾವುದು ಬೇಕೋ ಲೈಕ್ ಬಫೆ ಸಿಸ್ಟಮ್ ಥರನೇ ಇರುತ್ತೆ. ಸರ್ವಿಸ್ ಟೈಪು ಅವೈಲೇಬಲ್ ಇರುತ್ತೆ. ಇಡ್ಲಿ, ವಡೆ ಆ್ಯಂಡ್ ಸಾಂಬಾರ್, ಎವ್ರಿಥಿಂಗ್ ಎಷ್ಟು ಕ್ಲೀನಾಗಿ ಆರ್ಗನೈಸ್ ಮಾಡಿದ್ರು, ಎಷ್ಟು ನೀಟಾಗಿದೆ. ಆ್ಯಂಡ್ ಇದು ಪೂರಿ, ಸಾಗು, ಉಪ್ಪಿಟ್ಟು, ಅವಲಕ್ಕಿ, ಪೋಹ ಅಂತಾರೆ. ದೆನ್ ಇದು ಶಿರಾ, ಕೇಸರಿ ಬಾತ್.
ಆಮೇಲೆ ಅದಕ್ಕೆ ಬೇಕು ಅಂದರೆ ಉಪ್ಪಿನಕಾಯಿ, ಮೊಸರು, ಲೈಕ್ ನಾನ್ ವೆಜ್ ವೆಜ್ ಇಬ್ಬರು ಇರ್ತಾರಲ್ಲ, ಸೊ ಅವ್ರಿಗೆ ಎಗ್ ಬಾಯ್ಲ್ ಮಾಡಿರ್ತಾರೆ. ನಾನು ಸಮ್ ಲೈಕ್ ಫ್ರೆಂಚ್ ಟೋಸ್ಟ್ ಕೂಡ ಲೈಕ್ ಡೆಸರ್ಟ್ ಟೈಪ್ ಲಾಸ್ಟಿಗೆ. ಅಲ್ಲಿ ಬೇಕಾದ್ರೆ ಕಾಫಿ ಟೀ ಕೂಡ ಹೆಂಗಿದ್ರೆ ಕುಡಿಬೋದು. ಇವನ್ ಅದಕ್ಕೂ ಅವೈಲೇಬಲ್ ಇರುತ್ತೆ, ಶುಗರ್ ಫ್ರೀ, ಶುಗರ್ ಪೌಡ್ರ್ ಎಲ್ಲನೂ. ಸೊ ಇದು ಬಂದು ಇವತ್ತಿನ ಬ್ರೇಕ್ಫಾಸ್ಟ್. ಔಟ್ ಸೈಡ್ ಪ್ಯಾಸೇಜ್, ಹೋಟೆಲ್ ಪ್ಯಾಸೇಜ್ ಇದು. ಲೈಕ್ ಊಟ ಆದಮೇಲೆ ಲೈಕ್ ವಾಕು ಮಾಡ್ಬೋದು. ಎಷ್ಟು ಚೆನ್ನಾಗಿದೆ ನೋಡಿ, ಅಲ್ಲಿ ಲೇಕ್ ಕಾಣಿಸ್ತಿದೆ. ಲೇಕ್ ಹಿಂದೆಗಡೆ ಇರೋ ಹೋಟೆಲ್ ಇದು. ಈಗ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ರೂಮ್ಗೆ ಹೋಗ್ತಾ ಇದ್ದೀವಿ. 10:30 ತನಕ ಅಷ್ಟೇ. 10:30 ಮೇಲೆ ಬಂದರೆ ಏನೋ ಗೊತ್ತಿಲ್ಲ. ಹಾಂ ಇದೆ. ನಾವು ಸ್ಟೇ ಆಗಿರೋ ಹೋಟೆಲ್ ಆ್ಯಕ್ಚುಲಿ 2 ಬಿಲ್ಡಿಂಗ್ ಇದೆ. ಇದೊಂದು ಮತ್ತು ಅದೊಂದು. ವಾಕ್ ಮಾಡೋಕ್ಕೂ ಚೆನ್ನಾಗಿದೆ, ಇಲ್ಲೂ ಚೆನ್ನಾಗಿದೆ. ಮತ್ತು ಪ್ಯಾಸೇಜ್ ಇದೆ ಹಿಂದೆಗಡೆ, ಅಲ್ಲೂ ಚೆನ್ನಾಗಿದೆ. ಲೈಕ್ ಒಬ್ಬರು ಮಾಡಿಸ್ಕೊತಾರೆ. ಲೈಕ್ ಈ ಹೋಟೆಲ್ ಒಂದೊಂದು ಕಾಂಪೌಂಡ್ ಒಳಗಡೆ ಇರೋದು. 3 ಬಿಲ್ಡಿಂಗ್ ಇದೆ. ಒಂದು ಸ್ಪಾ ಅಂತ ಗೊತ್ತಾಯಿತು, ಇನ್ನೊಂದು ನವೀನ್ ಹೋಟೆಲ್ ಅಂತ ಇದೆ, ಬಟ್ ಏನು ಅಂತ ಗೊತ್ತಿಲ್ಲ. ನಾವು ಸ್ಟೇ ಆಗಿರೋದು ಬಂದು ಲೈಕ್ ತುಂಬ ದೊಡ್ಡದಾಗಿದೆ ರೂಮ್ಸ್ ಎಲ್ಲ. ಮೋಸ್ಟ್ಲಿ ಅದು ಚಿಕ್ಕ ರೂಮ್ ಇರ್ಬೋದು. ಒಂದು ಲೈಕ್ ಮೋಸ್ಟ್ಲಿ ಅದು 1 ಬೆಡ್ ರೂಮ್ ಇರ್ಬೇಕು, 1 ಕಾಟ್ ರೂಮು. ಇದು ಡಬಲ್ ಕಾಟ್ ಅಲ್ವ ನಮ್ಮದು. ಟೈಮ್ ಈಗ 4:45 ಗಂಟೆ ಆಗಿದೆ. ನಾವು ಬೆಳಗ್ಗೆ ಬಂದಿದ್ದು ಹೋಟೆಲ್ಗೆ. ನಾಳೆ ದರ್ಶನ ಮಾಡ್ಕೋಬೇಕು. ಸೊ ನಾನು ಇಲ್ಲಿಂದ ವ್ಯೂ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಲೇಕ್ ಇದು, ಲೇಕ್ ವ್ಯೂ ಅಲ್ಲ, ಸಾರಿ, ನವೀನ್ ಹೋಟೆಲ್ ಅಂತ ಹೋಟೆಲ್ ಹೆಸರು, ಬಟ್ ಸಕ್ಕತ್ತಾಗಿದೆ. ಇದು ಲೇಕ್ ಸೈಡ್ ವ್ಯೂ. ಮಡ್ಲಕ್ಕಿ ಕೊಡ್ತಿದ್ದಾನೆ, ಅಂದರೆ ಸೀರೆ ಅಕ್ಕಿ ಎಲ್ಲ ಕೊಡ್ತಿದ್ದ, ಮಡ್ಲಕ್ಕಿ ಕೊಡ್ತಿದ್ದಾನೆ. ಸೊ ಅವ್ನು ಅಕ್ಕಿ ತರದ್ದು ಮರ್ತೋಗಿದ್ದ. ಸೊ ಝೆಪ್ಟೋ ಕಲೆಕ್ಟ್ ಮಾಡಿಕೊಂಡು ಈಗ ನಾನು ರೂಮ್ಗೆ ಹೋಗ್ತಾ ಇದ್ದೀನಿ. ಇದು ಲೈಕ್ ನೈಟ್ ವ್ಯೂ ಹೀಗಿರುತ್ತೆ ನವೀನ್ ಹೋಟೆಲ್. ಇದು ಸ್ಪಾ. ಅದೊಂದು ಹೋಟೆಲ್ ಇದೆ, ಅದು ಗೊತ್ತಿಲ್ಲ ಅದು ಹೇಗಿದೆ ಅಂತ. ಬಟ್ ನಾವು ಇರೋದು ಈ ಸ್ಟ್ರೈಟಲ್ಲಿ ಒಂದು ಕಾಣಿಸ್ತಿದೆಯಲ್ಲ ಆ ಹೋಟೆಲಲ್ಲಿ. ಇನ್ನು ಊಟ ಲೈಕ್ ಕೆಳಗಡೆ ಒಂದು ರೆಸ್ಟೋರೆಂಟ್ ಇದೆ, ಅಲ್ಲೂ ಹೋಗಿ ಆರ್ಡ್ರ್ ಮಾಡ್ಬೋದು. ಇಲ್ಲಾಂದರೆ ನಾವು ರೂಮ್ಗೆ ತರಿಸ್ಕೊಂಡು ತಿನ್ಬೋದು. ಗೊತ್ತಿಲ್ಲ ನನ್ನ ಫ್ರೆಂಡ್ ಏನು ಮಾಡ್ತಾನೆ ಅಂತ, ನೋಡೋಣ. ಟೈಮ್ ಈಗ 3:30, 5 ಗಂಟೆಗೆ ಬರೋಕ್ಕೆ ಹೇಳಿದ್ದಾರೆ ದೇವಸ್ಥಾನ ಹತ್ರ. ಈ ಅಪ್ಪನು ಕ್ಯಾಬವನು ಇಲ್ಲೇ ಲೇಟ್ ಮಾಡಿಬಿಟ್ಟ. ಈಗ ಹೋಗ್ತಾ ಇದ್ದೀವಿ. ಏನಾಗುತ್ತೋ, ಎಷ್ಟು ಗಂಟೆಗೆ ಹೋಗ್ತೀವೋ ಗೊತ್ತಿಲ್ಲ. ಮಾರ್ನಿಂಗ್ 5 o'clock ಇದು. ಆ್ಯಕ್ಚುಲಿ ಇವತ್ತು ಜಾತ್ರೆ ಅಂತ ನಮ್ಗೆ ಗೊತ್ತಿದ್ದೀರಾ, ಬರುತ್ತೆ ನೀವೇ. ಅಂದರೆ ಫುಲ್ ದೊಡ್ಡ ಜಾತ್ರೆ ಥರ ನಡೆಸ್ತಾರೆ ಸವದತ್ತಿಯಲ್ಲಿ. ಸೊ ಓಡ್ತಾ ಇದ್ದೀವಿ, ಲೇಟ್ ಆಗೋಯಿತು. ಸೊ ಇನ್ನೂ ಏನಾಗುತ್ತೋ ಏನಾಗುತ್ತೋ ನೋಡೋಣ. ಕೊನೆಗೆ ದರ್ಶನ ಆಯಿತು ನಮ್ಮದು. ದರ್ಶನ ಮುಗೀತು. ಅಂದರೆ 5 ನಿಮಿಷದಲ್ಲಿ ಆಗೋಯ್ತು. ನಾವು ಅಂದ್ಕೊಂಡು ತುಂಬ ರಶ್ ಇರುತ್ತೆ ಅಂತ. ಆ್ಯಕ್ಚುಲಿ ರಶ್ ಇದೆ, ನಾವು ನಾರ್ಮಲಾಗಿ ಬಂದರೆ ತುಂಬ ರಶ್ ಇರುತ್ತೆ. ಬಟ್ ನಾವು VIP ಹೋಗಿದ್ವಿ, ನನ್ನ ಫ್ರೆಂಡ್ ಒಬ್ರು ಗೊತ್ತಿರೋರಿದ್ದರು, ಸೊ ಅವ್ರ ಜೊತೆಗೆ ಹೋಗಿದ್ದು. 5 ನಿಮಿಷದಲ್ಲಿ ದರ್ಶನ ಆಗೋಯಿತು. ಹೋಗಿದ್ದು ಗೊತ್ತಾಗಿಲ್ಲ, ಬಂದಿದ್ದು ಗೊತ್ತಾಗಿಲ್ಲ. ಕ್ಯೂ ನೋಡ್ಬೋದು, ಎಷ್ಟು ದೊಡ್ಡ ಕ್ಯೂ ಇದೆ. ಇವರೆಲ್ಲ 4 ಅವರ್ ನಿಂತ್ಕೊಂಡು ದರ್ಶನ ಮಾಡ್ತಿರೋದು. ಎಂಟ್ರೆನ್ಸಲ್ಲಿ ಸಿಗುತ್ತೆ, ಇಲ್ಲಿಂದ ಮೆಟ್ಲಿರುತ್ತೆ. ಮೆಟ್ಲು ಹಾಕೊಂಡು ಗರ್ಭಗುಡಿಗೆ ಹೋಗಬೇಕು.
ಬೆಳಗ್ಗೆ ನಾವು 3:30 ರೆಡಿಯಾಗಿ ಬಿಟ್ಟಿದ್ದಕ್ಕೆ ನಾವು ದೇವಸ್ಥಾನ ಹೋಗೋಷ್ಟಕ್ಕೆ 5:15 ಅಥವಾ 5:15 ಆಗಿತ್ತು. ಕರೆಕ್ಟಾಗಿ ಹುಣ್ಣಿಮೆ ಸ್ಟಾರ್ಟ್ ಆಗೋದು ಫೆಬ್ರವರಿ 1 5/21 ಫೆಬ್ರವರಿ 2 3:38 AM ಬೆಳಗಿನ ಜಾವ. ಸೊ ಅಲ್ಲಿ ತನಕ ಹುಣ್ಣಿಮೆ ಇತ್ತು. ಸೊ ಅಷ್ಟರೊಳಗಡೆ ನಾವು ದರ್ಶನ ಮಾಡಬೇಕಿತ್ತು. ಮತ್ತು ನನ್ನ ಫ್ರೆಂಡು ಸೀರೆ ಎಲ್ಲ ತಂದಿದ್ದ ಮಡ್ಲಕ್ಕಿ ತಂದಿದ್ದ ದೇವ್ರಿಗೆ, ಅದು ಕೊಡಬೇಕಿತ್ತು. ಸೊ ಇವತ್ತು ದರ್ಶನ ಹೆಂಗಾಯಿತು ಅಂದರೆ ನಾನು ಏನು ವ್ಲಾಗ್ ಮಾಡೋಕ್ಕೂ ಆಗಿಲ್ಲ, ವೀಡಿಯೋ ತೊಗೊಳಕ್ಕೂ ಆಗಿಲ್ಲ, ನನ್ನ ಫೋಟೋ ತೊಗೊಳಕ್ಕೂ ಆಗಿಲ್ಲ. ಓಡೋಗಿ ಬಂದುಬಿಟ್ರಿ. ಯಾಕಂದರೆ ನನ್ನ ಫ್ರೆಂಡ್ಗೆ ಆಗಲೇ ಒಬ್ಬರು ಗೊತ್ತಿದ್ರು ಸ್ಪೆಷಲ್ VIP ಎಂಟ್ರಿ ಕೊಡ್ಸೋಕ್ಕೆ. ಸೊ ಅವರೆಲ್ಲ ಮಾತಾಡಿದ್ದ ನನ್ನ ಫ್ರೆಂಡು. ಸೊ ಅಲ್ಲಿ ಹೋಗಿದ ತಕ್ಷಣ ಹಿಂಗೆ ಓಡೋಗಿದ್ದು ದೇವಸ್ಥಾನಕ್ಕೂ ಲೈಕ್ ಅಲ್ಲಿ ಲೈನಲ್ಲಿ 1 2 ನಿಮಿಷ ಅಷ್ಟೇ ನಿಂತ್ಕೊಂಡಿದ್ದು ಅಷ್ಟೇ. ಡೈರೆಕ್ಟ್ ಗರ್ಭಗುಡಿಗೆ ಹೋಗಿದ್ದು, ದರ್ಶನ ಮಾಡ್ಕೊಂಡಿದ್ದು, ಬಂದಿದ್ದು ಅಷ್ಟೇ. ಸೊ ಇವತ್ತು ಏನೋ ಲೈಕ್ ಭರತ್ ಹುಣ್ಣಿಮೆ ಅಂತೆ, ಭಾರತ್ ಹುಣ್ಣಿಮೆ, ದೊಡ್ಡ ಹುಣ್ಣಿಮೆ ಅಂತೆ. ಸೊ ಇವತ್ತು ಜಾತ್ರೆ ಥರ ಮಾಡ್ತಾರೆ, ತುಂಬ ದೊಡ್ಡ ಜಾತ್ರೆ ಥರ ಮಾಡ್ತಾರೆ. ನಾನು ವಿಡಿಯೋ ಸ್ವಲ್ಪ ತೊಗೊಂಡಿದ್ದೀನಿ ಎಷ್ಟು ಜನ ಇದ್ದರು ಅಂತ. ತುಂಬ ಜನ ಇದ್ದರು. ನಾವೇನಾದರೂ ಲೈಕ್ VIP ಟಿಕೆಟ್ ಅಥವಾ VIP ಎಂಟ್ರಿ ಇಂದ ಹೋಗಿಲ್ಲ ಅಂದಿದ್ರೆ ನಾವು 3:15 ಹೋಗಿದ್ರು ನಮ್ಗೆ ದರ್ಶನ 12 ಗಂಟೆ ಅಥವಾ 1 ಗಂಟೆ ಆಗಿರೋದು ಮಧ್ಯಾಹ್ನ. ಸೊ ನಾವು ಗೊತ್ತಿರೋರಿಂದ ಹೋಗಿದ್ದರಿಂದ ಬೇಗ ಆಗೋಯಿತು. ಮತ್ತು ಬೇಗ ಆಗೋದ್ರಿಂದ ನಾನು ವ್ಲಾಗು ಮಾಡೋಕ್ಕಾಗಿಲ್ಲ ಅಲ್ಲಿ. ಸೊ ನಾನು ಚೂರು ಕ್ಲಿಪ್ಸ್ ತೊಗೊಂಡಿದ್ದೀನಿ, ಒಂದು 2 3 ಅಷ್ಟೇ. ಯಾಕಂದರೆ ಒಂದು ಜನ ಜಾಸ್ತಿ ಇದ್ದರು, ಎರಡನೇದು ನಮ್ಗೆ ಅಲ್ಲಿ ದೇವಸ್ಥಾನ ಒಳಗಡೆ ಅಷ್ಟೊಂದು ಬಿಟ್ಟಿಲ್ಲ. ಮೊದಲು ಲೈಕ್ ಜನ ಖಾಲಿ ಇದ್ದಾಗ ಬಿಡ್ತಾರಂತೆ, ಯಾರು ಇಲ್ದಿರುವಾಗ. ಇವಾಗ ಜನ ಬೇರೆ ಅಲ್ಲ, ಮುಂದೆ ಹೋಗಿ ಅಂತ ನೂಕಿ ಆಚೆನೇ ತಳ್ಳಿಬಿಟ್ರು ದೇವಸ್ಥಾನದಿಂದ ವಿಡಿಯೋ ಮಾಡೋಣ ಅಂದರೆ. ಇನ್ನು ಆಚೆ ಬರೋ ಫುಲ್ ಜನ, ನಿಂತ್ಕೊಳಕ್ಕೂ ಜಾಗ ಇಲ್ಲ. ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ಮಾಡಿದ್ದೀನಿ, ಅದನ್ನು ನಾನು ಆ್ಯಡ್ ಮಾಡ್ತೀನಿ. ಸೆಕೆಂಡ್ ಡೇ ಬ್ರೇಕ್ಫಾಸ್ಟ್ ಇದು. ನಾನೀಗ ಉಳ್ಕೊಂಡಿದ್ದ ರೂಮ್ ತೋರಿಸ್ತೀನಿ ಯಾವ ಹೋಟೆಲಲ್ಲಿದೆ ಏನು ಅಂತ. ಇದು ಕಾಮನ್ ಬಾಲ್ಕನಿ, ಅಂದರೆ ಸರ್ವಿಸ್ ರೂಮ್ ಅಂತೆ. ಅದು ಕಾಮನ್ ಬಾಲ್ಕನಿ ರೂಮ್ ಅಲ್ಲ, ಲಿಫ್ಟ್ ಹತ್ರ ಇದೆ. ಸೊ ಇಲ್ಲಿಂದ ವ್ಯೂ ಚೆನ್ನಾಗಿದೆ. ಆಮೇಲಿಂದ ಇದು 4th ಫ್ಲೋರು. ಇಲ್ಲ ರೂಮ್ಸ್ ಇದೆ, ಮತ್ತೆಲ್ಲ ರೂಮ್ಸ್ ಇದೆ. ನಾವು ಉಳ್ಕೊಂಡಿದ್ದು ರೂಮ್ ನಂಬರ್ ಸರ್ವಿಸ್ ರೂಮ್ 420 412 416 ಆ್ಯಂಡ್ ನಾವಿದ್ದಿದ್ದು 420 ಇದು. ಸೊ ಬಂದಿದ ತಕ್ಷಣ ಇಲ್ಲ ನಮ್ಮ ಕಬೋರ್ಡ್ ಕೊಡ್ತಾರೆ ಬಟ್ಟೆ ಇಟ್ಕೊಳಕ್ಕೆ. ನಾವೆಲ್ಲ ಗೊಬ್ಬರ ಮಾಡ್ಕೊಂಬಿಟ್ಟಿದ್ವಿ ಲಾಸ್ಟ್. ಇವತ್ತು ಹೊರಡಬೇಕು. ಮತ್ತೊಂದು ಲಾಕರ್ ಕೊಡ್ತಾರೆ. ನಾವು ಮಾತ್ರ ಲಾಕರಲ್ಲಿ ಇಕ್ಕಷ್ಟು ಏನೂ ತಂದಿಲ್ಲ. ಆ್ಯಂಡ್ ವಾಶ್ರೂಮ್ ಥರ ಚೆನ್ನಾಗಿದೆ. ಶವರ್ ರೂಮ್. ಹಂಗೆ ಮುಂದೆ ಬಂದರೆ ಹೌದು 2 ಕಾಟ್ ಇದೆ, ನನಗೊಂದು ನನ್ನ ಫ್ರೆಂಡ್ಗೊಂದು. ಆ್ಯಂಡ್ ಮೋಸ್ಟ್ ಬ್ಯೂಟಿಫುಲ್ ವ್ಯೂ. ಅಂದರೆ ಚೆನ್ನಾಗಿರೋದು ಅಂದರೆ ಈ ಹೋಟ್ಲಲ್ಲಿ ಎಲ್ಲ ಚೆನ್ನಾಗಿದೆ ಆ್ಯಕ್ಚುಲಿ, ಬಟ್ ಇದು ತುಂಬ ಚೆನ್ನಾಗಿರೋದು. ಮಾರ್ನಿಂಗ್ ಟೈಮ್ ಚೆನ್ನಾಗಿದೆ, ಈವ್ನಿಂಗ್ ಟೈಮ್. ಈಗ ಏನೋ ಬ್ರೆಡ್ ಟೋಸ್ಟ್ ಆರ್ಡರ್ ಮಾಡಿದ್ದ ನನ್ನ ಫ್ರೆಂಡು. ಈಗ ಹಿಂಗೆ ಕುತ್ಕೊಂಡು ವ್ಯೂ ನೋಡ್ಕೊಂಡು ತಿನ್ನೋದು. ಇದು ಬಂದು ಲೈಕ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಕೊಡ್ತಾರೆ, ಅದು ಹೋಟೆಲಿದು. ಇದು ಲಾನು, ವಾಕ್ ಮಾಡೋಕ್ಕೂ ಇದೆ. ಸೊ ಇದು ಬಂದು ನನ್ನ ಹೋಟೆಲ್ ರೂಮ್ ಟೂರ್. ಇದು ಹೋಟೆಲ್ ರೂಮ್ ಸರ್ವಿಸ್ ನಂಬರು. ಒಂದು ರೂಮ್ ಕ್ಲೀನ್ ಮಾಡೋದು, ಇನ್ನೊಂದು ಫುಡ್ ಆರ್ಡ್ರ್ ಮಾಡೋದು, ಇನ್ನೊಂದು ಏನಾದರೂ ಖಾಲಿಯಾಗಿದ್ದರೆ ಫಾರ್ ಎಕ್ಸಾಂಪಲಲ್ಲಿ ಟೀ ಪೌಡ್ರು ಮತ್ತು ಸಕ್ಕರೆ ಶುಗರ್ ಎಲ್ಲ ಇತ್ತು, ಅವೆಲ್ಲ ಖಾಲಿ ಮಾಡಿದರೆ ಅದನ್ನು ತಂದು ಕೊಡೋಕ್ಕೆ ಇನ್ನೊಂದು. ಸೊ ಟೋಟಲ್ 3 ನಂಬರು. ಮತ್ತು ಮೆನ್ಯೂ ಕೂಡ ಏನೇನು ಬೇಕೋ ಆರ್ಡ್ರ್ ಮಾಡ್ಕೊಬೋದು. ದಯವಿಟ್ಟು ಪೂರ್ತಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಮುಂದಿನ ಬ್ಲಾಗಲ್ಲಿ ಸಿಗೋಣ. ಬಾಯ್. ಅಷ್ಟೇ.